ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಸಂಚಿಕೆಯ ಮೊದಲನೇ ನಾಮ ಶುದ್ಧ ಮಾನಸ. ಇದು 178ನೇ ಶ್ಲೋಕದ ನಾಮ ಶುದ್ಧ ಮಾನಸ. ಇದರ ಅರ್ಥ ಪರಿಶುದ್ಧ ಮನಸ್ಸಿನವಳು, ಮಗುವಿನ ಮನಸ್ಸಿನವಳು, ಯಾವ ಕಪಟವೂ ಇಲ್ಲದವಳು ಅಂತ ಈ ನಾಮ ಹೇಳ್ತಾ ಇದೆ. ಯಾವ ಭೇದವೂ ಇಲ್ಲದೇನೆ ಶ್ರದ್ಧಾಭಕ್ತಿಯುತರಾಗಿ ಯಾರೆಲ್ಲ ತನ್ನನ್ನು ಕರೀತಾರೋ, ಯಾರೆಲ್ಲ ತನ್ನನ್ನು ಸ್ಮರಿಸ್ತಾರೋ ಅವರಿಗೆಲ್ಲ ಒಲಿದು ಅನುಗ್ರಹವನ್ನು ನೀಡುವ ದೇವಿ ಇವಳು ಅಂತ ಈ ಶುದ್ಧ ಮಾನಸ ಅನ್ನೋ ನಾಮ ಹೇಳುವಂಥದ್ದು. ನಾವು ಆ ತಾಯಿಗೆ ಸಮರ್ಪಿಸುವ ಪೂಜೆಯನ್ನು ನೋಡದೆ, ವಸ್ತುಗಳನ್ನು ನೋಡದೆ ಯಾರು ಸಮರ್ಪಣೆ ಮಾಡ್ತಾರೋ ಅವರ ಮನಸ್ಸಿನ ಶುದ್ಧ ಭಾವ ಏನಿದೆ ಅದರನ್ನೊಂದೇ ಗ್ರಹಿಸುವ ಭಗವತಿ ಈ ತಾಯಿ. ಅವರವರ ಭಾವ ತೀವ್ರತೆಗೆ ಅನುಗುಣವಾಗಿ ಅವರನ್ನು ಅನುಗ್ರಹಿಸುವಂಥವಳು ಹಾಗೂ ರಕ್ಷಿಸುವಂಥವಳು. ಮನುಷ್ಯ, ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಾದಿಗಳಿಂದ ಹಿಡಿದು ರಾಕ್ಷಸ ದೇವತೆಗಳೆಲ್ಲರವರೆಗೆ ಎಲ್ಲರೂ ಕೂಡ ಅವಳ ಮಕ್ಕಳೇ. ಎಲ್ಲರನ್ನೂ ಕೂಡ ಅವರವರ ಶುದ್ಧ ಭಾವಕ್ಕನುಗುಣವಾಗಿಯೇ ಪಾಲಿಸುವಂಥವಳು ಈ ಮಾತೆ. ಇದನ್ನೇ ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ನೀವು ನನ್ನನ್ನು ಹೇಗೆ ಪೂಜಿಸ್ತೀರೋ, ಹೇಗೆ ಆರಾಧಿಸ್ತೀರೋ ಹಾಗೆಯೇ ನಾನು ನಿಮಗೆ ಒಲಿತೇನೆ. ಇಲ್ಲಿ ನನ್ನದೇನಿಲ್ಲ. ಕರೆಯುವ ನಿಮ್ಮ ಮನಸ್ಸು ಹೇಗಿದೆ, ಎಷ್ಟು ಶುದ್ಧ ಇದೆ ಅನ್ನೋದನ್ನು ನೋಡಿ ಹಾಗೆಯೇ ನಾನು ಒಲಿದು ಬರ್ತೇನೆ ಅಥವಾ ನಿಮಗೆ ಅನುಗ್ರಹಿಸ್ತೇನೆ ಅಂತ ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣನ ಮಾತಿದೆ. ಹಾಗೆ ಅವರವರ ಭಕುತಿ, ಅವರವರ ಭಾವದ ಯೋಗ್ಯತೆಗನುಗುಣವಾಗಿ ಇವಳು ಫಲ ನೀಡುವವಳು. ಇವಳು ಶುದ್ಧ ಹೃದಯಿ ಅಂತ ಶುದ್ಧ ಮಾನಸ ಅನ್ನುವಂಥ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಬಿಂದು ತರ್ಪಣ ಸಂತುಷ್ಟ. ಇದರ ಅರ್ಥ ಬಿಂದುವಿಗೆ ಮಾಡಿದ ತರ್ಪಣದಿಂದ ಸಂತುಷ್ಟಳಾಗುವವಳು ಅಂತ ಒಂದರ್ಥ. ಬಿಂದು ಮಾತ್ರದ ತರ್ಪಣದಿಂದ ಸಂತುಷ್ಟಳಾಗುವವಳು ಅಂತನೂ ಇನ್ನೊಂದರ್ಥ. ಅಂದರೆ ಬಿಂದುವಿಗೆ ಮಾಡಿದ ತರ್ಪಣದಿಂದ ಸಂತುಷ್ಟಳಾಗುವವಳು ಅಂತ ತಗೊಂಡ್ರೆ ಶ್ರೀಚಕ್ರದ ಮಧ್ಯದಲ್ಲಿ ಬಿಂದು ಇರ್ತದಲ್ವಾ, ಆ ಬಿಂದುವಿನಲ್ಲಿ ಶಿವ ಮತ್ತು ಶಕ್ತಿಯ ಐಕ್ಯವಿದೆ ಅಂತ ಶಾಸ್ತ್ರಗಳು ಹೇಳ್ತವೆ ಅಲ್ವಾ. ಆ ಬಿಂದುವನ್ನು ಸರ್ವಾನಂದಮಯ ಚಕ್ರ ಅಂತ ಕರೆಯಲಾಗುತ್ತೆ. ಆ ಬಿಂದುವಿಗೆ ಶ್ರೀಚಕ್ರ ಅರ್ಚಕರಾದಂಥ ಬ್ರಾಹ್ಮಣರು ಹಾಲಿನಿಂದಲೂ, ಕ್ಷತ್ರಿಯರು ತುಪ್ಪದಿಂದಲೂ, ವೈಶ್ಯರು ಜೇನುತುಪ್ಪದಿಂದಲೂ, ಅಂತ್ಯಜರು ಅಂದರೆ ಶೂದ್ರರು ಇವರು ಸುರೆ ಅಂದರೆ ಹೆಂಡದಿಂದಲೂ ಮಾಡುವಂಥ ತರ್ಪಣದಿಂದ ಅವಳು ಸಂತುಷ್ಟಳಾದವಳು ಅಂತ ಈ ತಂತ್ರಶಾಸ್ತ್ರ ಹೇಳುವಂಥದ್ದು. ಇಲ್ಲಿ ಗಮನಿಸಬೇಕು, ಯಾರ್ಯಾರು ಯಾವ ಆಹಾರವನ್ನು ಸೇವಿಸ್ತಾರೋ ಅದೇ ಆಹಾರದಿಂದಲೇ ಆ ಮಾತೆಗೆ ನೈವೇದ್ಯ ಮಾಡ್ತಾ ಇರ್ತಾರೆ ಅನ್ನೋ ವಿಷಯವನ್ನು. ಹಾಗೆ ಬಿಂದು ಅಂದರೆ ಏನೋ ಕಿಂಚಿತ್ ಸ್ವಲ್ಪ ಆದರೂ ಸಮರ್ಪಣೆ ಮಾಡಲಿ, ಮನಸ್ಸು ಶುದ್ಧ ಆಗಿದ್ರೆ ಆ ಕಿಂಚಿತ್ ಸಮರ್ಪಣೆಯಿಂದಲೂ ಕೂಡ ಈ ತಾಯಿ ಸಂತುಷ್ಟಳಾಗ್ತಾಳೆ ಅಂತ ಇನ್ನೊಂದು ಅರ್ಥ ಈ ಬಿಂದು ತರ್ಪಣ ಸಂತುಷ್ಟ ಅನ್ನೋ ನಾಮಕ್ಕಿದೆ. ಇದನ್ನೇ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಾ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ. ನೀನು ಏನೇ ಒಂದು ಸ್ವಲ್ಪ ಕೊಟ್ಟರೂ ಸಾಕು, ಅದು ಒಂದು ಎಲೆ, ಹೂವು, ಹಣ್ಣು, ನೀರು, ಪ್ರಕೃತಿಯಲ್ಲಿ ದೊರೆಯುವಂಥ ಯಾವುದೇ ಖರ್ಚಿಲ್ಲದ ಈ ಯಾವ ಪೂಜಾ ಸಾಮಗ್ರಿ ಆದರೂ ಸರಿ. ಆದರೆ ಈ ಕೊಡುವ ಮನೋಭಾವನೆ ಏನಿದೆ, ಅರ್ಪಣೆ ಮಾಡುವಂಥ ನಿನ್ನ ಮನೋಭಾವನೆ ಹೇಗಿದೆ ಅಂತ ಮಾತ್ರ ನಾನು ನೋಡ್ತೀನಿ ಹೊರತಾಗಿ ನೀ ಕೊಟ್ಟ ಯಾವ ವಸ್ತುವನ್ನಾದರೂ ನಾನು ಪ್ರೀತಿಯಿಂದ ಪರಿಗ್ರಹಿಸ್ತೇನೆ ಅಂತ ಕೃಷ್ಣ ತನ್ನ ಭಕ್ತನಿಗೆ ಹೇಳುವಂಥ ಮಾತಿದು. ಆ ವಿಷಯವನ್ನೇ ಇಲ್ಲಿ ಬಿಂದು ತರ್ಪಣ ಸಂತುಷ್ಟ ಅನ್ನೋ ನಾಮ ಹೇಳ್ತಾ ಇದೆ. ಪೂರ್ವಜ ಅಂತ ಮುಂದಿನ ನಾಮ. ಪೂರ್ವದಲ್ಲಿಯೇ ಅಂದರೆ ಮೊದಲೇ ಪ್ರಕಟಳಾದವಳು, ಹುಟ್ಟಿದವಳು ಅಂತ. ಮೊದಲೇ ಸೃಷ್ಟಿಯಾದವಳು ಇವಳು. ಈ ಸೃಷ್ಟಿಯಾಗುವ ಮೊದಲು ಏನೂ ಇರಲಿಲ್ಲ.
ಆಕಾಶ ಖಾಲಿ ಬಯಲು ಮಾತ್ರ ಇತ್ತು. ಆ ಬಯಲಿನಿಂದ ತನ್ನಿಂತಾನೇ ಒಂದು ದೊಡ್ಡ ಸ್ಫೋಟವಾಗಿ ಒಂದು ಶಕ್ತಿ ಪ್ರಕಟವಾಯಿತು ಅಂತ ಹೇಳ್ತಾರೆ. ಅದನ್ನೇ ಬಿಗ್ ಬ್ಯಾಂಗ್ ಥಿಯರಿ ಅಂತ ವಿಜ್ಞಾನಿಗಳು ಕೂಡ ಹೇಳುವಂಥದ್ದು. ಆ ಮೂಲ ಶಕ್ತಿಯಿಂದಲೇ ಪಂಚಭೂತಗಳು ಮೊದಲು ಉತ್ಪತ್ತಿಯಾಗಿ ಆಮೇಲೆ ಆ ಪಂಚಭೂತಗಳಿಂದಲೇ ಬೇರೆ ಬೇರೆ ರೀತಿಯ ವಸ್ತುಗಳು, ಜೀವಗಳು, ಇಡೀ ಪ್ರಕೃತಿ, ಇಡೀ ವಿಶ್ವದ ಸೃಷ್ಟಿಯಾಯಿತು ಅಂತ ವೇದ ಹೇಳುವಂಥದ್ದು ಅಲ್ವಾ. ಈ ರೀತಿ ಸೃಷ್ಟಿಯಾದ ಎಲ್ಲ ವಸ್ತುವಿನ ಮೂಲವೇ ಆ ಶಕ್ತಿ, ಅದೇ ಮೂಲ ಪ್ರಕೃತಿ. ಈ ಮೂಲ ಪ್ರಕೃತಿಯೇ ಮೊಟ್ಟ ಮೊದಲು ಪ್ರಕಟವಾದದ್ದು, ಅದೇ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ವ ವಿಸ್ತಾರವಾದದ್ದು ಅಂತ ಈ ನಾಮ ಪೂರ್ವಜ. ಇದೆಲ್ಲ ಸೃಷ್ಟಿಯಾಗಿ ವಿಸ್ತರಿಸುವಕ್ಕಿಂತ ಮೊದಲೇ ಇದ್ದವಳು ಅನ್ನೋದಾಗಿ ಸೃಷ್ಟಿಯನ್ನು ಹೇಳ್ತಿದೆ, ಜೊತೆಗೆ ಸೃಷ್ಟಿಯ ಪೂರ್ವ ಸ್ಥಿತಿಯನ್ನು ಹೇಳ್ತಾ ಇದೆ. ಮುಂದಿನ ನಾಮ ತ್ರಿಪುರಾಂಬಿಕಾ. ಇದರ ಅರ್ಥ ತ್ರಿಪುರಕ್ಕೆ ಮಾತೆ. ತ್ರಿಪುರ ಅಂತಂದರೆ 3 ವಿಧದ ಸ್ತರಗಳು ಅಂತ ಅರ್ಥ. ನೋಡಿ, ದೇಹಗಳು 3 ನಮಗೆ. ಪುರ ಅಂದರೆ ದೇಹ ಅಂತ ಅರ್ಥ. 3 ದೇಹಗಳು ನಮಗಿವೆ, ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ದೇಹ. ಹಾಗೆಯೇ ನಮ್ಮ ಮನಸ್ಸಿಗೆ 3 ಅವಸ್ಥೆಗಳಿವೆ, ಎಚ್ಚರ, ಕನಸು, ನಿದ್ದೆ. ಈ 3 ದೇಹ, 3 ಅವಸ್ಥೆಗೆ ಇವಳೇ ಈ ದೇಹದಲ್ಲಿ ಮೂಲವಾಗಿ ಇರುವಂಥವಳು. ಇವಳಿಂದಲೇ ಈ ಎಚ್ಚರ, ಕನಸು, ನಿದ್ದೆಯಾಗಲಿ ಅಥವಾ ಈ ಸ್ಥೂಲ, ಸೂಕ್ಷ್ಮ, ಕಾರಣ ದೇಹವಾಗಲಿ ಉಂಟಾಗೋದ್ರಿಂದ ಇವಳೇ ಈ ತ್ರಿಪುರಕ್ಕೆ ತಾಯಿ. ಹಾಗೆ ತ್ರಿಗುಣಗಳೇನಿವೆ ಆ ತ್ರಿಗುಣಗಳಿಗೂ ಕೂಡ, ಸತ್ವ ರಜ ತಮ ಅನ್ನುವಂಥ ತ್ರಿಗುಣಗಳಿಗೂ ಕೂಡ ಇವಳೇ ತಾಯಿ. ಮೂಲತಃ ಅವಳಿಂದಲೇ ಆ ಗುಣಗಳೂ ಕೂಡ ಹುಟ್ಟುವಂಥದ್ದು. ಹಾಗಾಗಿ ಈ ಎಲ್ಲ ಕಾರಣದಿಂದ ತ್ರಿಪುರಾಂಬಿಕಾ ಅನ್ನುವಂಥ ನಾಮ. ಎಲ್ಲದಕ್ಕೂ ಇವಳೇ ಕಾರಣಳು ಅನ್ನೋ ಅರ್ಥದಲ್ಲಿ ಈ ತ್ರಿಪುರ ಅನ್ನುವಂಥ ನಾಮ ಬಂದಿದೆ. 179ನೇ ಶ್ಲೋಕ. ದಶಮುದ್ರಾ ಸಮಾರಾಧ್ಯ ತ್ರಿಪುರಾ ಶ್ರೀವಶಂಕರಿ, ಜ್ಞಾನಮುದ್ರಾ ಜ್ಞಾನಗಮ್ಯ ಜ್ಞಾನಜ್ಞೇಯ ಸ್ವರೂಪಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ದಶಮುದ್ರಾ ಸಮಾರಾಧ್ಯ. 10 ಮುದ್ರೆಗಳಿಂದ ಆರಾಧಿಸಲ್ಪಡುವವಳು. ಮುದ್ರೆ ಅಂತಂದರೆ ಅಂಗುಲಿ ಅಥವಾ ಬೆರಳಿದೆಯಲ್ಲ, ಈ ಬೆರಳು ಮತ್ತು ಹಸ್ತಗಳ ವಿನ್ಯಾಸಕ್ಕೆ ಮುದ್ರೆ ಅಂತ ಕರೀತಾರೆ. ಈ ಯೋಗ ಸಾಧಕರು ಪೂಜೆಯ ಸಮಯದಲ್ಲಿ 10 ಬಗೆಯ ಕರಾಂಗುಲಿಗಳ ವಿನ್ಯಾಸ ಅಥವಾ ಮುದ್ರೆಗಳಿಂದ ಆರಾಧಿಸ್ತಾರೆ ಅಂತ ಈ ನಾಮ ಹೇಳ್ತಾ ಇದೆ. ಆ 10 ಮುದ್ರೆಗಳು ಯಾವುವು ಅಂತಂದರೆ ಸಂಕ್ಷೋಭಣ ಮುದ್ರಾ, ಸರ್ವವಿದ್ರಾವಿಣಿ ಮುದ್ರಾ, ಸರ್ವಾಕರ್ಷಣಿ ಮುದ್ರಾ, ಸರ್ವವಶಂಕರಿ ಮುದ್ರಾ, ಸರ್ವೋನ್ಮಾದಿನಿ ಮುದ್ರಾ, ಸರ್ವಮಹಾಂಕುಶ ಮುದ್ರಾ, ಖೇಚರಿ ಮುದ್ರಾ, ಸರ್ವಬೀಜ ಮುದ್ರಾ, ಯೋನಿ ಮುದ್ರಾ, ತ್ರಿಖಂಡ ಮುದ್ರಾ. ಈ ಮುದ್ರೆಗಳ ವಿನ್ಯಾಸ ಕ್ರಮ ಮತ್ತು ಆರಾಧನಾ ಕ್ರಮ ಮತ್ತು ಇವುಗಳ ಫಲಿತಾಂಶ ಏನು ಅನ್ನೋದನ್ನು ಗುರುಮುಖದಿಂದಲೇ ತಿಳಿಯಬೇಕಾಗಿ ಶಾಸ್ತ್ರ ಹೇಳುತ್ತೆ. ಈ ಮುದ್ರೆಗಳಿಂದ ಯೋಗ ಸಾಧನೆಯನ್ನು ಮಾಡಿ ಸಾಧಕರು ಆ ಮಾತೆಯನ್ನು ಆರಾಧಿಸ್ತಾರೆ ಅಂತ ಈ ನಾಮದ ಅರ್ಥ. ಮುಂದಿನ ನಾಮ ತ್ರಿಪುರ ಶ್ರೀವಶಂಕರಿ ಅಂತ. ತ್ರಿಪುರ ಶ್ರೀಯನ್ನು ವಶಪಡಿಸಿಕೊಂಡಿರುವವಳು ಅಂತ ಈ ನಾಮದ ಅರ್ಥ. ಶ್ರೀಚಕ್ರದ 5ನೇ ಚಕ್ರಾಭಿಮಾನಿಯಾದ ದೇವಿಗೆ ತ್ರಿಪುರಾಶ್ರೀ ಅಂತ ಹೆಸರು. ಈ 5ನೆಯ ಚಕ್ರ 14 ಕೋನಗಳುಳ್ಳ ಚಕ್ರ. ಈ ಚಕ್ರದ ಅಧಿಷ್ಠಾತ್ರಿ ದೇವತೆಯೇ ತ್ರಿಪುರಾಶ್ರೀ. ಆಕೆಯನ್ನು ಈ ದೇವಿ ವಶಪಡಿಸಿಕೊಂಡವಳಾದ್ದರಿಂದ, ಅಂದರೆ ಶ್ರೀ ಲಲಿತಾಂಬಿಕೆ ಆ ತ್ರಿಪುರಾಶ್ರೀಯನ್ನೇ ವಶಪಡಿಸಿಕೊಂಡವಳಾದ್ದರಿಂದ ಶ್ರೀಮಾತೆಗೆ ತ್ರಿಪುರಾ ಶ್ರೀವಶಂಕರಿ ಅನ್ನೋ ನಾಮ ಬಂದಿದೆ. ಇನ್ನೊಂದು ಅರ್ಥವನ್ನು ನೋಡೋದಾದರೆ, ತ್ರಿಪುರಾಂಬಿಕಾ ಅನ್ನೋ ಈ ಹಿಂದಿನ ನಾಮದ ಅರ್ಥದಂತೆ ನಮ್ಮ 3 ಸ್ತರವುಳ್ಳ ದೇಹ, 3 ಅವಸ್ಥೆಯುಳ್ಳ ಮನಸ್ಸು, ಇವುಗಳ ಸಂಯುಕ್ತ ನಿಕಾಯವನ್ನೇ ನಾವು ಶರೀರ ಅಥವಾ ತ್ರಿಪುರ ಅಂತನ್ನೋದು. ಈ ತ್ರಿಪುರಗಳಲ್ಲಿ ಏನೇನು ಸಂಪತ್ತುಗಳಿವೆಯೋ, ಅಂದರೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಮನಸ್ಸು, ಒಳ್ಳೆಯ ಆರೋಗ್ಯ, ಹಾಗೆ ಒಳಜಾಗೃತಿ ಹೊಂದಿದಂಥ ಮನಸ್ಸು, ಅಂದರೆ ಅಂತರ್ಮುಖವಾದಂಥ ಮನಸ್ಸು, ದೈವಿ ಗುಣ ಸಂಪತ್ತಿನ ಪ್ರತಿಭೆ, ಒಳ್ಳೆಯ ನಿದ್ದೆ, ಒಳ್ಳೆಯ ಮಾತು, ಒಳ್ಳೆಯ ಗುಣ, ಒಳ್ಳೆಯ ಕರ್ಮ, ಇದೆಲ್ಲವೂ ಕೂಡ
ನಮ್ಮ ಈ ಶರೀರದಲ್ಲಿ ಅಥವಾ ತ್ರಿಪುರದಲ್ಲಿರುವಂಥ ಸಂಪತ್ತು, ಈ ಎಲ್ಲ ಸಂಪತ್ತು ಅಂದರೆ ಬಾಹ್ಯ ಮತ್ತು ಆಂತರಂಗಿಕವಾದ ವ್ಯಕ್ತಿಯ ಸಂಪತ್ತೆಲ್ಲವೂ, ಸಾಧಕನ ಸಂಪತ್ತೆಲ್ಲವೂ ಕೂಡ ಆ ಒಳಗಿನ ಚೈತನ್ಯದ ಅಧೀನದಲ್ಲೇ ಇದೆ. ಅವಳದ್ದೇ ಕೃಪೆಯ ಮೂಲಕ ಮಾತ್ರ ಈ ಸಂಪತ್ತುಗಳೆಲ್ಲ ಮನುಷ್ಯನಿಗೆ ದೊರಕುವಂಥದ್ದು ಅಂತ ಈ ನಾಮ ಸಂಪತ್ತು ದೊರಕುವ ರಹಸ್ಯವನ್ನು ಹೇಳ್ತಾ ಇದೆ. ಜ್ಞಾನ ಮುದ್ರಾ ಅಂತ ಮುಂದಿನ ನಾಮ. ಮುದ್ರಾ ಅಂತಂದರೆ ಇಲ್ಲಿ ಸಂಕೇತ ಅಂತ. ಜ್ಞಾನವೇ ಮುದ್ರೆಯಾಗಿ ಉಳ್ಳವಳು. ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಂತಂದರೆ ಹೆಬ್ಬೆರಳು ಮತ್ತು ತೋರು ಬೆರಳು ಸೇರಿದಾಗ ಉಂಟಾಗುವಂತಹ ಮುದ್ರೆಯೇ ಜ್ಞಾನ ಮುದ್ರೆ ಅಂತಲೂ ಹೇಳ್ತಾರೆ. ಇದನ್ನು ಚಿನ್ಮುದ್ರೆ ಅಂತಲೂ ಹೇಳ್ತಾರೆ. ಈ ಮುದ್ರೆ ಜೀವ ಬ್ರಹ್ಮದ ಐಕ್ಯವನ್ನು ಸೂಚಿಸುವಂತಹ ಮುದ್ರೆ. ಹೆಬ್ಬೆರಳು ಬ್ರಹ್ಮದ ಸಂಕೇತ ಹಾಗೂ ತೋರ್ಬೆರಳು ಜೀವದ ಸಂಕೇತ. ಜ್ಞಾನ ಮುದ್ರೆಯಲ್ಲಿ ಇವೆರಡೂ ಸೇರಿಯೇ ಇರೋದ್ರಿಂದ ಇದು ಜೀವ ಬ್ರಹ್ಮೈಕ್ಯ ಸ್ಥಿತಿಯನ್ನು ಪ್ರತಿನಿಧಿಸುವಂಥದ್ದು. ಈ ರೀತಿ ಜೀವ ಬ್ರಹ್ಮೈಕ್ಯ ಸ್ಥಿತಿಯ ಸ್ವರೂಪವೇ ಶ್ರೀಮಾತೆ. ಹಾಗಾಗಿ ಅವಳಿಗೆ ಇಲ್ಲಿ ಜ್ಞಾನ ಮುದ್ರಾ ಅನ್ನೋ ನಾಮದ ಸ್ತುತಿ. ಈ ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆಯಿಂದ ಮಾಡುವಂತಹ ಜಪ ಧ್ಯಾನಗಳು ಬಹುಬೇಗನೆ ಫಲಿಸುತ್ತವೆ ಅಂತ ಬಲ್ಲವರ ಮಾತು. ಈ ಜ್ಞಾನ ಮುದ್ರೆ ಬಹುಬೇಗ ಮನಸ್ಸನ್ನು ತನ್ನ ಧ್ಯೇಯದಲ್ಲಿ ಏಕಾಗ್ರಗೊಳಿಸುವಂಥದ್ದು. ಹಾಗಾಗಿ ಜಪ ಧ್ಯಾನದಲ್ಲಿ ಈ ಜ್ಞಾನ ಮುದ್ರೆಯನ್ನೇ ಬಳಸುವಂಥದ್ದು. ಮುದ್ರಾ ಅಂತಂದರೆ ಈ ಮೊದಲೇ ಹೇಳಿದಂತೆ ಗುರುತು ಅಥವಾ ಸಂಕೇತ ಅಂತ ಅರ್ಥ. ಜ್ಞಾನದ ಗುರುತಿನಿಂದ ಈ ಮಾತೆ ಸೂಚಿಸಲ್ಪಡುವವಳು. ಜ್ಞಾನ ಮುದ್ರೆಯಿಂದ ಈ ಮಾತೆಯ ಸ್ವರೂಪವೇ ಧ್ಯಾನಿಸಲ್ಪಡುವಂಥದ್ದು ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಜ್ಞಾನದಿಂದ ತಾನು ಅಭಿನ್ನಳು ಅಂತ ಜ್ಞಾನ ಮುದ್ರೆಯಿಂದ ಶ್ರೀಮಾತೆಯೇ ಸೂಚಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಜ್ಞಾನಗಮ್ಯ. ಜ್ಞಾನದಿಂದಲೇ ಪ್ರಾಪ್ತವಾಗುವವಳು ಅಂತ ಇದರ ಅರ್ಥ. ಇವಳು ಜ್ಞಾನದಿಂದಲೇ ದೊರೆಯುವವಳು ಅಂತ ಅತ್ಯಂತ ಸ್ಪಷ್ಟವಾಗಿ ಈ ನಾಮ ಹೇಳ್ತಾ ಇದೆ. ಜ್ಞಾನದಿಂದ ಮಾತ್ರ ಇವಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ಇನ್ನೂ ಅನೇಕ ಮಾರ್ಗವಿದೆ ಅಂತ ಈ ಸಹಸ್ರನಾಮದ ಇನ್ನೂ ಕೆಲವು ನಾಮಗಳು ಹೇಳ್ತಾ ಬಂದಿವೆಯಲ್ಲ. ಭಗವದ್ಗೀತೆಯಂಥ ಗ್ರಂಥವೂ ಕೂಡ ಹಲವು ನಾಮಗಳು ಈ ಭಗವತ್ ತತ್ವದ ಸಾಕ್ಷಾತ್ಕಾರಕ್ಕೆ ಇದೆ ಅಂತ ಹೇಳ್ತಾ ಇದೆಯಲ್ಲ. ಹಾಗಾದರೆ ಇದು ಜ್ಞಾನ ಮಾತ್ರದಿಂದ ಇವಳು ಪ್ರಾಪ್ತವಾಗುವವಳು ಅಂತ ಈ ನಾಮ ಹೇಳ್ತಾ ಇದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ಸಂಶಯ ನಮಗೆ ಬರಬಹುದು. ಹಾಗಾಗಿ ಇದರ ವಿವರಣೆ ಏನು ಅಂತಂದರೆ, ಮಾರ್ಗ ಯಾವುದೇ ಇರಲಿ, ತಂತ್ರ ಮಾರ್ಗ, ಯೋಗ ಮಾರ್ಗ, ವೇದ ಮಾರ್ಗ, ಗೀತೆ ಹೇಳುವಂತೆ ಕರ್ಮಯೋಗ, ಭಕ್ತಿಯೋಗ, ಈ ಥರದ ಯೋಗಗಳೆಲ್ಲವೂ ಇದೆಯಲ್ಲ, ಅವೆಲ್ಲವನ್ನೂ ಕೂಡ ಆಚರಣೆ ಆರಾಧನೆ ಮಾಡ್ತಾ 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 ಈ ಎಲ್ಲ ಯೋಗಗಳು ಕೂಡ ಕೊನೆಗೆ ಜ್ಞಾನದಲ್ಲೇ ಪರಿಸಮಾಪ್ತಿ ಹೊಂದುವಂಥದ್ದು. ಭಕ್ತಿಯೂ ಕೂಡ ಕೊನೆಗೆ ಜ್ಞಾನದಲ್ಲೇ ಪರಿಸಮಾಪ್ತಿ ಹೊಂದುವಂಥದ್ದು. ಇವೆಲ್ಲವೂ ಕೊನೆಗೆ ಮನುಷ್ಯನನ್ನು ಜ್ಞಾನ ಮಾರ್ಗಕ್ಕೆ ತಂದು ನಿಲ್ಲಿಸುತ್ತವೆ. ಹಾಗಾಗಿ ಕೃಷ್ಣನೇ ಇದನ್ನು ಗೀತೆಯಲ್ಲಿ ಹೇಳಿದ್ದಾನೆ. ಸರ್ವಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಈ ಎಲ್ಲ ಕರ್ಮಗಳು, ಈ ಎಲ್ಲ ಯೋಗಗಳು ಕೊನೆಗೆ ಜ್ಞಾನದಲ್ಲೇ ಪರಿಸಮಾಪ್ತಿಗೊಳ್ಳುವಂಥದ್ದು ಅಂತ. ಈ ಎಲ್ಲ ಆರಾಧನಾ ಭಾವದ ದಾರಿಗಳು ಕೂಡ ಕೊನೆಗೆ ಒಟ್ಟುಗೂಡೋದು ಜ್ಞಾನ ಅನ್ನುವಂಥ ದೊಡ್ಡ ಸರ್ಕಲ್ನಲ್ಲಿ. ಆಮೇಲೆ ಆ ಜ್ಞಾನವೇ ನಮಗೆ ಆತ್ಮಜ್ಞಾನವಾಗಿ ಪರಿಣತವಾಗುವಂಥದ್ದು. ಅಂದರೆ ನಮ್ಮ ಮಾರ್ಗಗಳು ಯಾವುದೋ ಅದರಿಂದಲೇ, ನಮ್ಮ ಸ್ವಧರ್ಮ ಯಾವುದೋ ಅದರಿಂದಲೇ ನಮ್ಮೊಳಗೆ ಉಂಟಾದ ಜ್ಞಾನ ಇದೆ. ಈ ಜ್ಞಾನವೇ ನಮ್ಮ ನಿಜಸ್ವರೂಪವನ್ನು ನಮ್ಮ ಒಳ ಮನಸ್ಸಿಗೆ ಅರಿಯಿಸಿ ಕೊಡುತ್ತದೆ. ನಮ್ಮೊಳಗೆ ನೆಲೆಸಿಕೊಂಡಿರುವ ಈ ಚೈತನ್ಯವೇ ಎಲ್ಲೆಲ್ಲೂ ನೆಲೆಸಿಕೊಂಡಿರುವಂಥದ್ದು ಅಂತ ಆಗ ಆ ಜ್ಞಾನದ ಬಲದಿಂದ ನಮ್ಮ ಒಳ ಅರಿವಿಗೆ ಬರುವಂಥದ್ದು. ಭೂಮಿಯ ಮೇಲಿನ ಎಲ್ಲ ನದಿಗಳೂ ಕೂಡ ಹೇಗೆ ಕೊನೆಗೆ ಸಮುದ್ರವನ್ನೇ ಸೇರಿ ಐಕ್ಯವಾಗ್ತದೋ ಹಾಗೆ ಎಲ್ಲ ದಾರಿಗಳೂ ಕೂಡ ಬೇರೆ ಬೇರೆ ರೀತಿಯಿಂದ ಈ ಜ್ಞಾನದಲ್ಲೇ ಹೋಗಿ ನಿಲ್ತವೆ. ಎಲ್ಲ ದಾರಿಗಳು ಅಂತಂದರೆ ಇಲ್ಲಿ
ನಾವು ಆರಾಧನೆ ಮಾಡುವಂಥ ಎಲ್ಲ ದಾರಿಗಳು ಕೂಡ ಅಂತ ಅರ್ಥ. ಇವೆಲ್ಲವೂ ಕೂಡ ಜ್ಞಾನದಲ್ಲೇ ಹೋಗಿ ನಿಲ್ಲುವಂಥದ್ದು. ಈ ಜ್ಞಾನವೇ ಮುಂದೆ ಸತ್ಯ ದರ್ಶನವನ್ನು ಮಾಡಿಸುವಂಥದ್ದೇ ಹೊರತು ಬೇರೆ ಯಾವುದರಿಂದಲೂ ಸತ್ಯ ದರ್ಶನ ಸಾಧ್ಯವಿಲ್ಲ ಅಂತ ಜ್ಞಾನಗಮ್ಯ ಅನ್ನೋ ಈ ನಾಮ ಹೇಳ್ತಾ ಇದೆ. ಆಶ್ಚರ್ಯ ಅಂತಂದರೆ ವಿಶ್ವದ ಎಲ್ಲ ಮತಗಳನ್ನು ಕೂಡ ಸರಿಯಾಗಿ ಪಾಲಿಸಿದರೆ ಎಲ್ಲ ದಾರಿಯೂ ಕೂಡ ಕೊನೆಗೆ ಈ ಜ್ಞಾನದ ದ್ವಾರವನ್ನೇ ತೆರೆಯುವಂಥದ್ದು. ಹಾಗಾಗಿ ರಾಮಕೃಷ್ಣ ಪರಮಹಂಸರು ಮೊದಲು ಮಹಾಕಾಳಿಯ ಭಕ್ತರು, ಆಮೇಲೆ ಆ ಭಕ್ತಿಯ ಹಂತವನ್ನು ದಾಟಿ ಅವರು ನಿರ್ಗುಣ ಪಥವನ್ನು ಹಿಡಿತಾರೆ. ಆಮೇಲೆ ಮುಸ್ಲಿಂ ಆಗಿ, ಕ್ರಿಶ್ಚಿಯನ್ ಆಗಿ, ಶಾಕ್ತನಾಗಿ, ಈ ರೀತಿ ತನ್ನ ಒಂದೇ ಜೀವಿತಾವಧಿಯಲ್ಲಿ ಎಲ್ಲ ದಾರಿಯಲ್ಲೂ ಸಾಧನೆಯನ್ನು ಮಾಡಿ ಕೊನೆಗೆ ಎಲ್ಲವೂ ಕೂಡ ಒಂದೇ ಪರಮಾತ್ಮ ತತ್ವದಲ್ಲಿ ಲೀನವಾಗುವುದನ್ನು ಕಂಡುಕೊಳ್ತಾರೆ. ಇದೇ ಸ್ಥಿತಿಯನ್ನು ಉಪನಿಷತ್ಕಾರರು ಹೇಳುವಂಥದ್ದು ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ. ಅಂದರೆ ಒಂದೇ ಸತ್ಯ ಜ್ಞಾನಿಗಳಿಗೆ ಅವರವರ ಭಾವದಂತೆ ದರ್ಶನ ಕೊಡೋದ್ರಿಂದ ಜ್ಞಾನಿಗಳು ಅದನ್ನು ಬೇರೆ ಬೇರೆ ರೀತಿಯಿಂದ ಬಹುಧಾ ಅಂತ ಹೇಳ್ತಾರೆ ಅಂತ ಅರ್ಥ. ದೇವನೊಬ್ಬ ನಾಮ ಹಲವು ಅಂತ ನಮ್ಮ ಕನ್ನಡದ ಗಾದೆಯೇ ಇಲ್ವಾ? ಹಾಗೆ ಒಂದೇ ಸತ್ಯ ಯಾರಿಗೆ ಆತ್ಮಜ್ಞಾನ ಸಿದ್ಧಿಸಿದೆಯೋ ಅವರಿಗೆ ಹಾಗೇ ಸಾಕ್ಷಾತ್ಕಾರವಾಗುತ್ತೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಇದಕ್ಕೆ ಜಾತಿ ನೀತಿ ಯಾವ ಭೇದವೂ ಇಲ್ಲದೆ ಯಾರ ಮನಸ್ಸು ಜ್ಞಾನದಲ್ಲಿ ನೆಲೆಯಾಗಿದೆಯೋ ಅವರಿಗೆಲ್ಲ ಸಿದ್ಧಿಸ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಜ್ಞಾನ ಜ್ಞೇಯ ಸ್ವರೂಪಿಣಿ ಅಂತ ಮುಂದಿನ ನಾಮ. ಇದರ ಅರ್ಥ ಏನು ಅಂದರೆ ಜ್ಞಾನ ಸ್ವರೂಪವೂ ಹಾಗೂ ಜ್ಞೇಯ ಸ್ವರೂಪವೂ ಆಗಿರುವವಳು. ಈ ನಾಮ ಅರ್ಥ ಆಗಬೇಕಾದ್ರೆ ಜ್ಞಾನ ಮತ್ತು ಜ್ಞೇಯ ಈ ಎರಡೂ ಶಬ್ದಗಳನ್ನು ಸರಿಯಾಗಿ ನಾವು ಅರಿತುಕೊಳ್ಬೇಕು. ಇಲ್ಲಿ ಜ್ಞಾನ ಅಂತಂದರೆ ತಿಳಿಯುವಿಕೆ, ಜ್ಞೇಯ ಅಂತಂದರೆ ಆ ತಿಳಿಯುವ ವಸ್ತು. ಈ ತಿಳಿಯುವಿಕೆಯಿಂದಲೇ ಆ ತಿಳಿಯಲ್ಪಡುವ ವಸ್ತು ನಮಗೆ ತಿಳಿಯೋದು ಅಲ್ವಾ? ಈ ಎರಡೂ ಕೂಡ ಮೂಲತಃ ಒಂದೇ ಆಗಿದೆ. ಅಂದರೆ ತಿಳಿಯುವವನು ಮತ್ತು ಆ ತಿಳಿಯುವ ವಸ್ತು ಎರಡೂ ಕೂಡ ಒಂದೇ ಆಗಿದೆ ಅಂತ ಈ ನಾಮ ಹೇಳ್ತಾ ಇದೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ನಾಮ ದ್ವೈತದಿಂದ ಅದ್ವೈತದ ಕಡೆಗೆ ನಮ್ಮನ್ನು ಸಾಗಿಸುವಂತಹ ನಾಮ. ನಾವು ಅರಿಯೋದು ಆ ಮಾತೆಯನ್ನೇ. ನಾವು ಅಂದರೆ ಭಕ್ತರೂ ಕೂಡ ಮೂಲತಃ ಒಳಗಿನಿಂದ ಅದೇ ಚೈತನ್ಯ ಸ್ವರೂಪವೇ ಅಂತ ಈ ನಾಮ ಹೇಳ್ತಾ ಇದೆ. ಭಕ್ತರು ಬೇರೆಯಲ್ಲ, ದೇವಿ ಬೇರೆಯಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಭಕ್ತರು ಆರಾಧನೆ ಮಾಡ್ತಾ 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 ಜ್ಞಾನ ಸ್ವರೂಪರಾಗಿ ಕೊನೆಗೆ ಅವರಿಗೆ ಗೊತ್ತಾಗುವುದೇನು ಅಂತಂದರೆ ನಮ್ಮ ಸ್ವರೂಪವೇ ಆ ದೇವಿ. ಇಷ್ಟು ದಿವಸ ದೇವಿ ಅಂತ ನಾವು ದೇವಿಯನ್ನು ಆರಾಧನೆ ಮಾಡಬೇಕು, ಯಾವುದೋ ಒಂದು ಶಕ್ತಿ ಇದೆ ಅದನ್ನು ಆರಾಧನೆ ಮಾಡಬೇಕು ಅನ್ನುವಂಥ ಭಾವದಲ್ಲಿ ಆರಾಧನೆ ಮಾಡ್ತಾ 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 ಜ್ಞಾನದಲ್ಲಿ ನಿಂತಾಗ ಆ ಆತ್ಮಜ್ಞಾನವಾದವರಿಗೆ ತನ್ನ ಸ್ವರೂಪವೇ, ತನ್ನೊಳಗೆ ತನ್ನ ಸ್ವರೂಪವೇ ಆ ದೇವಿ. ಹಾಗೆ ಹೊರಗಿನ ಪ್ರಪಂಚದಲ್ಲಿರುವಂಥದ್ದೂ ಕೂಡ ಒಳತತ್ವವಾದ ಆ ದೇವಿಯೇ ಅಂತ ಒಳಗಿನಿಂದಲೇ ಗೊತ್ತಾಗ್ತದೆ. ಆತ್ಮಜ್ಞಾನದ ಬಲದಿಂದ ಗೊತ್ತಾಗ್ತದೆ. ಅಲ್ಲಿಗೆ ನಮ್ಮ ಸ್ವರೂಪವೂ ಒಂದೇ, ಆ ಚೈತನ್ಯ ಸ್ವರೂಪವೂ ಒಂದೇ ಅಂತ ಅರ್ಥ ಆಗ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಅಲ್ಲಿಗೇನಾಯಿತು, ನಾವು ತಿಳಿದುಕೊಳ್ಳಿಕ್ಕೆ ಯಾವ ವಸ್ತುವನ್ನು ಬಯಸ್ತಾ ಇದ್ವೋ ಹೊರಗಡೆಯಿಂದ ಅದು ನಮ್ಮೊಳಗೆ ಇರುವಂಥ ಅರಿವು ಅಂತ ನಮಗೆ ಜ್ಞಾನೋದಯ ಆಗ್ತದೆ ಅಂತ ಈ ನಾಮದ ಮೂಲಕ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಯಾವ ಚೈತನ್ಯವನ್ನು ಆರಾಧನೆ ಮಾಡ್ತಾ ಇದ್ದೀವೋ ಲಲಿತಾಂಬಿಕೆಯ ರೂಪದಲ್ಲಿ, ಅದು ಮೂಲತಃ ನಾವೇ ಆಗಿದ್ದೀವಿ, ನಮ್ಮದೇ ಆತ್ಮಸ್ವರೂಪ ಅನ್ನೋ ಜ್ಞಾನ ಆಗ್ತದಲ್ಲ, ಆ ವಿಷಯವನ್ನು ಇಲ್ಲಿ ಜ್ಞಾನ ಜ್ಞೇಯ ಸ್ವರೂಪಿಣಿ, ಜ್ಞಾನ ಮತ್ತು ಜ್ಞೇಯ ಎರಡು ಒಂದೇ ಆದಂಥ ಸ್ವರೂಪ ಅಂತ ಈ ನಾಮ ಹೇಳ್ತಾ ಇದೆ. ಇದೇ ನಿಜವಾದ ಆತ್ಮಜ್ಞಾನದ ಸ್ಥಿತಿ. ಅಂದರೆ ನಾವು ಬೇರೆ ಅಲ್ಲ ಮತ್ತು ಆ ಚೈತನ್ಯ ಬೇರೆ ಅಲ್ಲ ಅಂತ ನಮ್ಮೊಳಗಿಂದ ನಮಗೆ ಗೊತ್ತಾಗುವಂಥ ಜ್ಞಾನದ ಸ್ಥಿತಿ ಇದೆಯಲ್ಲ, ಇದು ಜ್ಞಾನದ ಚರಮ ಸ್ಥಿತಿ. ಇದೇ ಚೈತನ್ಯ ಸ್ಥಿತಿ, ಇದೇ ಸ್ವರೂಪ ಸ್ಥಿತಿ, ಅರಿವಿನ ಸ್ಥಿತಿ. ನಾನು ಯಾರು ಅಂತ
ನಮ್ಮ ನಿಜಸ್ವರೂಪವನ್ನು ನಾವು ನಿಜವಾಗಿ ತಿಳಿದುಕೊಂಡಂಥ ಸ್ಥಿತಿ ಇದು. ಅಥವಾ ಇದನ್ನೇ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ ಅಂತ ಹೇಳ್ತಾರೆ, ಅದ್ವೈತ ಸ್ಥಿತಿ ಅಂತ ಹೇಳ್ತಾರೆ. ಕೊನೆಗೆ ಬ್ರಹ್ಮಾತ್ಮೈಕ್ಯ ಸ್ಥಿತಿ, ಅಹಂ ಬ್ರಹ್ಮಾಸ್ಮಿ ಅಂತ ಆಚಾರ್ಯರು ಹೇಳಿದ್ರಲ್ಲ, ಆ ಅನುಭೂತಿ ಇದು ಅಂತ ಈ ನಾಮ ಹೇಳ್ತಾ ಇದೆ. ಜ್ಞಾನ ಜ್ಞೇಯ ಎರಡು ಒಗ್ಗೂಡಿ ಏಕವಾದಂತಹ ಪರಮ ಚರಮ ಗರಿಷ್ಠ ಸ್ಥಿತಿ ಅಂತ ಈ ನಾಮ ಹೇಳ್ತಾ ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದೇ ಉಪನಿಷತ್ ಹೇಳುವಂತಹ ಮನುಷ್ಯನ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಟಿತಂ. ಜ್ಞಾನ ಜ್ಞೇಯ ಜ್ಞಾನಗಮ್ಯವಾದಂಥ ಈ ಆತ್ಮಸ್ಥಿತಿ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಸದಾ ನೆಲೆಯಾಗಿರುವಂಥದ್ದು ಅಂತ ಕೃಷ್ಣನ ಈ ಮಾತಿನ ಅರ್ಥ. ಇದನ್ನು ಸರಿಯಾಗಿ ನಾವು ಅರಿತು ಆರಾಧನೆ ಮಾಡಬೇಕು. ಅದು ನಮ್ಮನ್ನು ಈ ಮನುಷ್ಯನ ಆತ್ಮ ಸಾಕ್ಷಾತ್ಕಾರದ ಗರಿಷ್ಠ ಸ್ಥಿತಿಗೆ ಒಯ್ಯುವಂಥದ್ದು ಅಂತ ಕೃಷ್ಣನ ಸೂಚನೆಯೂ ಇದೆ. ಈ ನಾಮವೂ ಕೂಡ ಅದನ್ನೇ ಹೇಳ್ತಾ ಇದೆ. ಮುಂದಿನ 180ನೇ ಶ್ಲೋಕ. ಯೋನಿ ಮುದ್ರಾ ತ್ರಿಖಂಡೇಶಿ ತ್ರಿಗುಣಾಂಬಾ ತ್ರಿಕೋಣಗ ಅನಘಾದ್ಭುತ ಚಾರಿತ್ರ ವಾಂಛಿತಾರ್ಥ ಪ್ರದಾಯಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಯೋನಿ ಮುದ್ರಾ. ಯೋನಿ ಮುದ್ರಾ ಸ್ವರೂಪಳು ಅಂತ ಇದರ ಅರ್ಥ. ಶ್ರೀಚಕ್ರದಲ್ಲಿ ಮಧ್ಯದಲ್ಲಿರುವಂಥ ಬಿಂದು ಏನಿದೆ, ಆ ಬಿಂದುವನ್ನು ಆವರಿಸಿಕೊಂಡಿರುವ ತ್ರಿಕೋನ ಯೋನಿ ಮುದ್ರೆ. ಆ ತ್ರಿಕೋಣದ 3 ಬಾಹುಗಳೇನಿವೆ ಅವು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನು ಸಂಕೇತಿಸ್ತವೆ. ಈ ಮಧ್ಯದ ಬಿಂದು ಶಿವಶಕ್ತಿಯೈಕ್ಯ ಸ್ವರೂಪವನ್ನು ಪ್ರತಿನಿಧಿಸ್ತದೆ. ಈ ಶಿವಶಕ್ತಿಯೈಕ್ಯ ರೂಪಿಣಿಯ ವಿಸ್ತಾರವೇ ಈ ತ್ರಿಕೋನ ಅಥವಾ ಯೋನಿ ಮುದ್ರೆಯಾದ ಸೃಷ್ಟಿಕ್ರಿಯೆಯ ಅಗತ್ಯವಾದಂಥ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಅಂತ ಈ ಯೋನಿ ಮುದ್ರಾ ಅನ್ನೋ ನಾಮದ ಒಂದು ಅರ್ಥ. ಇನ್ನೊಂದು ಅರ್ಥ ಇದೆ, ಯೋನಿ ಮುದ್ರಾ ಅಂತ ಒಂದು ಮುದ್ರೆ ಇದೆ. ಅನೇಕರಿಗೆ ಇದು ಗೊತ್ತಿರ್ಬೋದು. ಈ ಯೋನಿ ಮುದ್ರೆಯು ಸ್ತ್ರೀಯರ ಗರ್ಭಕೋಶದ ಸಮಸ್ಯೆಗಳನ್ನು ನಿವಾರಿಸ್ತದೆ. PCOD ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಲ್ವ, ಆ ರೀತಿ ಸಮಸ್ಯೆಗಳೇನಿದೆ ಅದೆಲ್ಲವನ್ನೂ ಕೂಡ ಈ ಯೋನಿ ಮುದ್ರೆ ನಿವಾರಿಸ್ತದೆ ಅಂತ ಮುದ್ರಾ ಪ್ರವೀಣರು ಹೇಳ್ತಾರೆ. ಸ್ತ್ರೀ ಗರ್ಭವೇ ಸೃಷ್ಟಿಯ ಉಗಮಸ್ಥಾನ. ಅದಕ್ಕೆ ಸಂಬಂಧಿಸಿದ ದೋಷ ನಿವಾರಣೆ ಮಾಡುವ ಮುದ್ರೆಯ ರೂಪದಲ್ಲಿರುವವಳು ಅಂತನೂ ಕೂಡ ಯೋನಿ ಮುದ್ರಾ ಅನ್ನೋ ನಾಮದ ವಿವರಣೆಯನ್ನು ವೈಜ್ಞಾನಿಕವಾಗಿಯೂ ಕೂಡ ಹೇಳ್ಬೋದು. ತ್ರಿಖಂಡೇಶಿ ಅಂತ ಮುಂದಿನ ನಾಮ. ತ್ರಿಖಂಡ ಮುದ್ರೆಯ ಸ್ವಾಮಿನಿಯಾದವಳು ಅಂತ ಈ ನಾಮದ ಅರ್ಥ. ತ್ರಿಖಂಡ ಅಂತಂದರೆ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ. ಈ 3 ಗ್ರಂಥಿಗಳೇ 3 ಖಂಡಗಳು ಅಥವಾ ತ್ರಿಖಂಡಗಳು. ಈ 3 ಗ್ರಂಥಿಗಳ ವಿಷಯ ನಾವು ಈ ಚಕ್ರಗಳನ್ನು ವಿವರಣೆ ಮಾಡುವಾಗ ಬಂದಿತ್ತು, ಅದನ್ನು ನೆನಪು ಮಾಡ್ಕೋಬೇಕು. ಈ 3 ಗ್ರಂಥಿಗಳ ಸ್ವಾಮಿನಿ ಈ ಮಾತೆಯೇ. ಆದ್ದರಿಂದ ಅವಳಿಗೆ ವಾಗ್ದೇವಿಯರಿಂದ ತ್ರಿಖಂಡೇಶಿ ಅನ್ನೋ ನಾಮದ ಸ್ತುತಿ. ಹಾಗೆ ದಶಮುದ್ರಾ ಸಮಾರಾಧ್ಯ ಅನ್ನುವಂಥ ನಾಮದ ವಿವರಣೆ ಸಂದರ್ಭದಲ್ಲಿ ಆ ಮುದ್ರೆಗಳನ್ನು ಹೇಳ್ತಾ ಹೋದಾಗ 10ನೇ ಮುದ್ರೆ ಏನಿದೆ ಅದು ತ್ರಿಖಂಡ ಮುದ್ರೆ. ಆ ಮುದ್ರೆಯ ಸ್ವರೂಪವೂ ಕೂಡ ಶ್ರೀಮಾತೆಯಾದ್ದರಿಂದ ಅವಳಿಗೆ ತ್ರಿಖಂಡೇಶಿ ಅನ್ನುವಂಥ ನಾಮ. ತ್ರಿಗುಣ ಅಂತ ಮುಂದಿನ ನಾಮ. ಇದರ ಅರ್ಥ 3 ಗುಣಗಳುಳ್ಳವಳು ಅಂತ. ಇದೆಲ್ಲ ನಮಗೆ ಗೊತ್ತೇ ಇದೆ. ಸತ್ವ, ರಜಸ್ಸು, ತಮಸ್ಸು ಇವು 3 ಗುಣಗಳು ಅಲ್ವಾ. ಈ 3 ಗುಣಗಳನ್ನು ಆವಾಹಿಸಿಕೊಂಡೇ ಈ ಮಾತೆ ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂತಹ ಈ ಜಗದ್ವ್ಯಾಪಾರವನ್ನು ನಿರಂತರ ಮಾಡ್ತಾ ಇದ್ದಾಳೆ. ಅಂದರೆ ಮೂಲತಃ ಶುದ್ಧ ಸ್ವರೂಪಳಾದ ದೇವಿ. ಅವಳಲ್ಲಿ ಈ 3 ಗುಣಗಳ ಉದಯವಾದಾಗಲೇ ಅವಳಿಗೆ ಸೃಷ್ಟಿಯ ಆಲೋಚನೆ ಬರುವಂಥದ್ದು. ಆಮೇಲೆ ಸೃಷ್ಟಿಯಾಗುವಂಥದ್ದು, ಸೃಷ್ಟಿ ಸ್ವಲ್ಪ ಕಾಲ ನಡೆದು ಲಯವಾಗುವಂಥದ್ದು. ಈ 3 ಗುಣಗಳನ್ನು ಆವಾಹಿಸಿಕೊಂಡೇ ಇವಳು ಸೃಷ್ಟಿ, ಸ್ಥಿತಿ, ಲಯವನ್ನು ನಡೆಸೋದ್ರಿಂದ ಇವಳಿಗೆ ತ್ರಿಗುಣ ಅನ್ನೋ ನಾಮ. ಮುಂದಿನ ನಾಮ ಅಂಬಾ. ಅಂಬಾ ಅಂತಂದರೆ ಅಮ್ಮ, ತಾಯಿ, ಮಾತೆ ಹೀಗೆಲ್ಲ ಅರ್ಥ. ಹಿಂದಿನ ನಾಮ ತ್ರಿಗುಣ ಅಂತ ಬಂತಲ್ಲ, 3 ಗುಣಗಳುಳ್ಳವಳು ಅಂತ.
ಇದೇ 3 ಗುಣಗಳಿಂದಲೇ ಅವಳು ಸಕಲ ಜೀವ ಪ್ರಪಂಚವನ್ನ ರಚಿಸಿ ಸಕಲ ಸೃಷ್ಟಿ ವ್ಯಾಪಾರವನ್ನ ನಡೆಸೋದು. ತ್ರಿಮೂರ್ತಿಗಳಿಂದ ಮೊದಲಿಟ್ಟು ಸಕಲ ಜೀವ ಕೋಟಿಗಳಿಗೆ, ಸಕಲ ಮಂತ್ರಾದಿ ತಂತ್ರಾದಿಗಳಿಗೆ, ಸಕಲ ಮಾತು ವಚನಗಳಿಗೆ ಇವಳು ಜೀವ ತುಂಬುವವಳಾದ್ದರಿಂದ ಇವಳನ್ನ ತಾಯಿ ಅಂತಲೇ ಸ್ತುತಿಸೋದು. ಅವಳು ತಾಯಿ ಅಂತಲೇ ಪ್ರಸಿದ್ಧಳು. ಈ ಜಗತ್ತಿನ ಎಲ್ಲ ವಿಷಯದ, ಎಲ್ಲ ವ್ಯವಸ್ಥೆಯ, ಎಲ್ಲ ಇಡೀ ಜೀವಕೋಟಿಯ ತಾಯಿ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಅಂಬಾ, ಅಂಬಾ ಅಂತಂದರೆ ಅಮ್ಮ ಅಂತ, ಜಗತ್ತಿನ ಅಮ್ಮ ಇವಳು. ಮುಂದಿನ ನಾಮ ತ್ರಿಕೋಣಗ. ತ್ರಿಕೋನದ ಮಧ್ಯದಲ್ಲಿರುವವಳು, ಶ್ರೀಚಕ್ರದ ಮಧ್ಯದಲ್ಲಿರುವ ತ್ರಿಕೋಣದಲ್ಲಿರುವವಳು ಅಂತಲೂ ಅರ್ಥ. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯಾಗಿ ಇಡೀ ಜಗತ್ತನ್ನು ವ್ಯಾಪಿಸಿ ನಿಂತವಳಾದ್ದರಿಂದ ಇವಳಿಗೆ ತ್ರಿಕೋಣಗ ಅಂತ ಹೆಸರು. ಅನಘ ಅಂತ ಮುಂದಿನ ನಾಮ. ಇದರ ಅರ್ಥ ಅಘವಿಲ್ಲದವಳು, ಪಾಪರಹಿತಳು ಅಂತ. ಪಾಪ ಅಂದರೆ ನಾವು ತಪ್ಪು, ಅಪರಾಧ ಅಂತೆಲ್ಲ ಅರ್ಥ ಮಾಡ್ಕೊಳ್ತೀವಿ ಅಲ್ವಾ? ಅಷ್ಟೇ ಅಲ್ಲ, ದುಃಖ, ವಿಪತ್ತು ಅಂತೆಲ್ಲ ಅರ್ಥವೂ ಕೂಡ ಈ ಅಘ ಅನ್ನೋ ಶಬ್ದಕ್ಕಿದೆ. ಹಾಗಾಗಿ ಯಾವ ರೀತಿಯ ಪಾಪ ಪುಣ್ಯ, ದುಃಖ, ಆಪತ್ತು, ವಿಪತ್ತುಗಳಾದಿಯಾಗಿ ಯಾವ ದ್ವಂದ್ವವೂ ಕೂಡ ಈ ಮಾತೆಯಲ್ಲಿ ಇಲ್ಲ. ಯಾಕೆ ಅಂತಂದರೆ ಅವಳು ಅಶರೀರಿ, ಅಮನಸ್ಕಳು. ಮನಸ್ಸಿರುವ ದೇಹದಾರಿಗಳಿಗೆ ಮಾತ್ರ ಪಾಪ ಪುಣ್ಯ, ಸುಖ ದುಃಖಾದಿ ದ್ವಂದ್ವಗಳು ಇವೆಲ್ಲ ಇರುವಂಥದ್ದು. ಶರೀರ ಇಲ್ಲದೇ ಇರುವ ಆತ್ಮಸ್ಥಿತಿಯನ್ನ ಇದ್ಯಾವುದು ತಾನೇ ಹೇಗೆ ಸೋಂಕಬಲ್ಲದು ಅಲ್ವಾ? ಹಾಗಾಗಿಯೇ ಇದನ್ನ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ. ಅಂದರೆ ಆತ್ಮಸ್ಥಿತಿ, ನಮ್ಮ ಮೂಲ ಸ್ಥಿತಿಯಾಗಿರುವಂಥ ಆತ್ಮಕ್ಕೆ ಯಾವುದರ ಸೋಂಕು ಇಲ್ಲ. ಅಲ್ಲಿ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಆಪತ್ತೂ ಇಲ್ಲ, ವಿಪತ್ತೂ ಇಲ್ಲ, ಯಾವ ದುಃಖವೂ ಇರದಂತಹ ಒಂದು ಶಾಂತ ಅದ್ವೈತ ಸ್ಥಿತಿ ಅದು ಅಂತ ಕೃಷ್ಣ ಹೇಳುವಂಥದ್ದು. ಹಾಗಾಗಿ ಆ ಸ್ಥಿತಿಯನ್ನು ಇಲ್ಲಿ ಅನಘ ಅಂತ ವಾಗ್ದೇವಿಯರು ಕರೀತಾ ಇದ್ದಾರೆ. ವಾಸ್ತವವಾಗಿ ಯಾವ ಫಲವನ್ನೂ ನಿರೀಕ್ಷೆ ಮಾಡದೆ ಈಶ್ವರಾರ್ಪಣ ಬುದ್ಧಿಯಿಂದ ನಾವು ನಮ್ಮ ಕರ್ತವ್ಯ ನಿರ್ವಹಣೆಯನ್ನು ಮಾಡ್ತಾ ಬಂದಾಗ ಈ ರೀತಿ ಪಾಪ ಪುಣ್ಯ ಇಲ್ಲದ ಅನಘ ಸ್ಥಿತಿ ಅಥವಾ ಶಾಂತ ಸ್ಥಿತಿ ನಮ್ಮ ಮನಸ್ಸಿಗೆ ಪ್ರಾಪ್ತವಾಗ್ತದೆ ಅಂತ ಅನಘ ಅನ್ನುವಂಥ ಈ ನಾಮದ ಒಳಧ್ವನಿ. ಅದ್ಭುತ ಚಾರಿತ್ರ ಅಂತ ಮುಂದಿನ ನಾಮ. ಅದ್ಭುತವಾದ ಚರಿತೆಯುಳ್ಳವಳು, ಆಶ್ಚರ್ಯಕರ ಮಹಿಮೆಯುಳ್ಳವಳು ಅಂತ ಈ ನಾಮದ ಅರ್ಥ. ಈ ದೈತ್ಯ ಸಂಹಾರ ಮತ್ತು ಈ ಶಿಷ್ಟ ರಕ್ಷಣೆಯ ಕಾಲದಲ್ಲಿ ಈ ದೈವಿ ಮಹಿಮೆಗಳನ್ನೆಲ್ಲ ನಾವು ಬಹಳಷ್ಟು ಕೇಳಿದ್ದೀವಿ. ಅದೆಲ್ಲ ತುಂಬ ಅದ್ಭುತವಾದದ್ದು ಅಲ್ವಾ? ನಮ್ಮ ಅನುಭವದಲ್ಲೇ ನಾವು ನೋಡೋದಾದರೆ ಅನೇಕ ರೀತಿಯ ಪ್ರಕೃತಿ ವಿಕೋಪಗಳು ಅವಳಿಂದಲೇ ಉಂಟಾದರು. ಅನೇಕ ಜನರು ಮನೆ ಮಠ ಎಲ್ಲವನ್ನೂ ಕಳ್ಕೊಂಡಿರ್ತಾರೆ. ಕೆಲವರು ಅದಕ್ಕೆ ಬಲಿಯಾಗ್ತಾರೆ. ಹೇಗೋ ಏನೋ ಆದರೂ ಆಶ್ಚರ್ಯಕರ ರೀತಿಯಲ್ಲಿ ಕೆಲವರನ್ನು ಬದುಕಿಸಿ ಬಿಡ್ತಾಳೆ ಅಲ್ವಾ? ಕೂದಲೆಳೆಯ ಅಂತರದಲ್ಲಿ ಎಷ್ಟೋ ಅಪಾಯಗಳಿಂದ ಅವಳು ರಕ್ಷಿಸಿ ಬಿಡ್ತಾಳೆ. ನಾವು ನಿಜವಾಗಿ ಈ ದೈವಿ ಭಕ್ತಿಯ ಮನಸ್ಸುಳ್ಳವರಾದರೆ ಈ ಸಂಗತಿ ನಮ್ಮ ಎಲ್ಲರ ಅರಿವಿಗೂ ಬರ್ತಾ ಇರುತ್ತೆ. ಯಾರಿಗೆ ಏನನ್ನ ಕೊಡಬೇಕು, ಬಿಡಬೇಕು, ಹೇಗೆ ರಕ್ಷಿಸಬೇಕು, ಹೇಗೆ ಅವರ ಬದುಕನ್ನು ಬೆಳಗಬೇಕು, ಹೇಗೆ ಅವರ ಅಂತ್ಯವಾಗಬೇಕು, ಈ ಎಲ್ಲವನ್ನು ಆ ಚೈತನ್ಯವೇ ನಿರ್ಧರಿಸುವಂಥದ್ದು. ಹಾಗೆ ಹೊರ ಪ್ರಕೃತಿಯನ್ನು ನೋಡಿದ್ರಂತೂ ಪ್ರತಿ ಕ್ಷಣ ಅವಳ ಅದ್ಭುತವಾದಂಥ ಮಹಿಮೆ ಕಾಣ್ತಾನೆ ಇರುತ್ತೆ. ಈ ಭೂಮಿ ಅಂತರಿಕ್ಷದಲ್ಲಿ ನಿಂತಿರೋದು, ತನ್ನ ಸುತ್ತ ತಾನು ತಿರುಗೋದು, ಹಗಲು ರಾತ್ರಿಗಳಾಗೋದು, ಭೂಮಿಯ ಮೇಲೆ ಕಾಣುವಂಥ ಈ ಅದ್ಭುತವಾದಂಥ ಸಮುದ್ರ, ಈ ವಿಸ್ತಾರವಾದಂಥ ಆಕಾಶ, ಈ ಪಂಚಭೂತಗಳಲ್ಲಿ ಉಳಿದ ಭೂತಗಳಾದಂಥ ಗಾಳಿ, ನೀರು, ಹಾಗೆ ಅಗ್ನಿ, ಇವುಗಳನ್ನೆಲ್ಲ ನಾವು ಕುರಿತಾಗಿ ವಿಚಾರಿಸಿದಾಗ, ಅಂದರೆ ಅವುಗಳ ಬಗೆಗೆ ಒಳಚಿಂತನೆಯನ್ನು ನಡೆಸಿದಾಗ ಅವುಗಳ ಅದ್ಭುತ ಮಹಿಮೆ ನಮಗೆ ಗೊತ್ತಾಗ್ತದೆ. ಇವೆಲ್ಲವೂ ಕೂಡ ಆ ಚೈತನ್ಯದಿಂದಲೇ
ಸೃಷ್ಟಿಯಾದಂಥವು. ಹಾಗಾಗಿ ಇದೆಲ್ಲವೂ ನಿಜವಾಗಿ ಒಂದು ವಿಸ್ಮಯವೇ. ಈ ಸೃಷ್ಟಿಯಲ್ಲಿ ಬಗೆ ಬಗೆಯ ಹೂವುಗಳು ಅರಳ್ತಾವಲ್ಲ, ಅದರನ್ನ ನೋಡಿದ್ರಂತೂ ಆ ಹೂವುಗಳಿಗೆ ಬಣ್ಣವನ್ನ ಯಾರು ತುಂಬ್ತಾರೆ? ಎಲೆಗಳಿಗೆ ಬಣ್ಣವನ್ನ ಯಾರು ತುಂಬ್ತಾರೆ? ಕಾಮನ ಬಿಲ್ಲು ಮೂಡ್ತದೆ, ಅವುಗಳಿಗೆ ಬಣ್ಣವನ್ನ ಯಾರು ತುಂಬ್ತಾರೆ? ಇದೆಲ್ಲವೂ ಕೂಡ ಆ ಚೈತನ್ಯದ್ದೇ ಕೆಲಸ ಅಲ್ವಾ? ಹಾಗಾಗಿ ಇಂಥದ್ದೆಲ್ಲವನ್ನು ಗಮನಿಸ್ತಾ ಅವಳ ಆಶ್ಚರ್ಯಕರ ಮಹಿಮೆ ಹೇಗಿದೆಯಲ್ಲ ಅಂತ ನಾವು ಅವಳನ್ನು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂಥ ಒಂದು ಮನೋಭಾವ ನಮಗೆ ಉಂಟಾಗ್ತದೆ. ಆಶ್ಚರ್ಯಕರ ರೋಮಾಂಚನಕಾರಿಯಾದಂಥ ಒಂದು ಅನುಭೂತಿ ನಮ್ಮೊಳಗೆ ಉಂಟಾಗಲಿಕ್ಕೆ ಸಾಧ್ಯ ಇದೆಯಲ್ಲ. ಹಾಗಾಗಿ ಇದೆಲ್ಲ ನಮ್ಮ ಅನುಭವದಲ್ಲಿ ಇದೆ. ಈ ಅದ್ಭುತ ಚರಿತೆ ಅಥವಾ ಈ ಮಹಿಮೆಯನ್ನು ನಮಗೆ ಊಹಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅದ್ಭುತ ಚಾರಿತ್ರ ಅನ್ನುವಂಥ ಈ ನಾಮದ ಸ್ತುತಿ ವಾಗ್ದೇವಿಯರಿಂದ ನಡೀತಾ ಇದೆ. ಮುಂದಿನ ನಾಮ ವಾಂಛಿತಾರ್ಥ ಪ್ರದಾಯಿನಿ ಅಂತಂದರೆ ಇಷ್ಟಾರ್ಥಗಳನ್ನು ನೀಡುವವಳು. ವಾಂಛಿತ ಅಂತಂದರೆ ಅಪೇಕ್ಷಿತ ಅಂತ ಅರ್ಥ. ಅರ್ಥ ಅಂತಂದರೆ ಇಲ್ಲಿ ಪ್ರಯೋಜನ ಅಥವಾ ಫಲ ಅಂತ ಅರ್ಥ. ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಇವಳು ಈಡೇರಿಸುವವಳು ಅಂತ. ಸ್ಥೂಲವಾಗಿ ಅರ್ಥಾರ್ಥಿ, ಭೋಗಾರ್ಥಿ, ಜ್ಞಾನಾರ್ಥಿ, ಮೋಕ್ಷಾರ್ಥಿ ಈ ರೀತಿಯಲ್ಲಿ 4 ಬಗೆಯ ಭಕ್ತರು ಇದ್ದಾರೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗೆ ಅವರವರ ಸಂಸ್ಕಾರಗಳಿಗನುಸಾರವಾಗಿಯೇ ಅವರವರ ಮನೋಕಾಮನೆಗಳು ಕೂಡ ಇರ್ತದೆ ಅಲ್ವಾ? ಹಾಗಾಗಿ ಅವರವರ ಪ್ರಾರ್ಥನೆಗೆ ಅನುಗುಣವಾದ ಫಲವನ್ನು ಅವರಿಗೆ ನೀಡುವಂಥವಳು ಈ ವಾಂಛಿತಾರ್ಥ ಪ್ರದಾಯಿನಿಯಾದ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಎಲ್ಲರೂ ಮೋಕ್ಷವನ್ನೇ ಬಯಸೋದಿಲ್ಲ. ಯಾವ್ಯಾವುದೋ ಕಾರಣಕ್ಕಾಗಿ ಆ ತಾಯಿಯನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಅವರೇನು ಇಷ್ಟಪಟ್ಟಿದ್ದಾರೋ ಆ ಇಷ್ಟಾರ್ಥಗಳನ್ನು ಇವಳು ನೀಡ್ತಾಳೆ ಅಂತ ಈ ವಾಂಛಿತಾರ್ಥ ಪ್ರದಾಯಿನಿ ಅನ್ನೋ ನಾಮ ಹೇಳ್ತಾ ಇದೆ. ಮುಂದಿನ 181ನೇ ಶ್ಲೋಕ. ಅಭ್ಯಾಸಾತಿಶಯ ಜ್ಞಾತ ಷಡದ್ವಾತೀತ ರೂಪಿಣಿ ಅವ್ಯಾಜ ಕರುಣಾಮೂರ್ತಿರಜ್ಞಾನಧ್ವಾಂತ ದೀಪಿಕಾ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಅಭ್ಯಾಸಾತಿಶಯ ಜ್ಞಾತ. ಇದರ ಅರ್ಥ ಅಭ್ಯಾಸಾತಿಶಯದಿಂದ ತಿಳಿಯಲ್ಪಡುವವಳು. ಅತಿಶಯವಾದ ಗಾಢವಾದ ಏಕಾಗ್ರಭಾವದ ಅಭ್ಯಾಸವನ್ನು ಮಾಡುವವರಿಗೆ ಅರಿವಿಗೆ ಬರತಕ್ಕವಳು ಅಂತ ಈ ನಾಮದ ಅರ್ಥ. ಅಭ್ಯಾಸ ಅಂದ್ರೇನು? ಪುನಃ ಪುನಃ ಮಾಡುವಂತಹ ಪ್ರಯತ್ನವನ್ನೇ ನಾವು ಅಭ್ಯಾಸ ಅಂತ ಕರಿತೀವಿ ಅಲ್ವಾ? ಎಡಬಿಡದೆ ಕಾಯ ವಾಚ ಮನಸ ಈ ದೈವೀ ತತ್ವದ ಅನುಸಂಧಾನದ ಅಭ್ಯಾಸವನ್ನು ಯಾರು ಮಾಡ್ತಾರೋ ಅವರಿಂದ ಈ ಮಾತೆ ತಿಳಿಯಲ್ಪಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಹಾಗಾಗಿಯೇ ನಮ್ಮ ಪ್ರತಿಯೊಂದು ಕರ್ಮ ಕರ್ತವ್ಯಗಳಲ್ಲೆಲ್ಲ ಆ ದೈವೀ ತತ್ವದ ನಿರಂತರ ಸ್ಮರಣೆ ನಮಗೆ ಆಗಬೇಕು ಅಂತಾನೆ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ನಿಮ್ಮೆಲ್ಲ ಕೆಲಸವನ್ನು ಯೋಗವಾಗಿಸಿಕೊಳ್ಳಿ. ಅಂದರೆ ನಮ್ಮೆಲ್ಲ ಕೆಲಸವನ್ನು ನಾವು ಭಗವತ್ ತತ್ವಕ್ಕೆ ಸಮರ್ಪಣೆ ಮಾಡುವಂಥದ್ದೇನಿದೆ ಅದನ್ನು ಯೋಗ ಅಂತ ಹೇಳುವಂಥದ್ದಲ್ವಾ? ಹಾಗಾಗಿ ಆ ಭಗವತ್ ತತ್ವಕ್ಕೆ ನಮ್ಮ ಕರ್ಮ ಕರ್ತವ್ಯ ಮನಸ್ಸು ಎಲ್ಲವನ್ನು ಸಮರ್ಪಣೆ ಮಾಡಿಕೊಳ್ಳಿ ಅಂತ ಕೃಷ್ಣ ಕರ್ಮಯೋಗದಲ್ಲಿ ಹೇಳ್ತಾನೆ. ಈ ಸಾಧನೆ ಅನ್ನುವಂಥದ್ದು ದಿನನಿತ್ಯ ನಡಿಬೇಕು. ನಮಗೆ ಬೆಳಗ್ಗೆ ಎಚ್ಚರವಾದಾಗಿನಿಂದ ರಾತ್ರಿ ನಿದ್ದೆಯವರೆಗಿನ ಕಾಯಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮೊಳಗಿನ ಚೈತನ್ಯವನ್ನು ನಾವು ನೆನಪು ಮಾಡ್ತಲೇ ಇರಬೇಕು. ಅಂದರೆ ಮಾಡೋ ಕೆಲಸವನ್ನು ನಾವು ಆ ಚೈತನ್ಯಕ್ಕೆ ಸಮರ್ಪಣೆ ಮಾಡ್ತಾ ಆ ಚೈತನ್ಯವನ್ನು ನೆನಪು ಮಾಡ್ಕೋಬೇಕು. ಇದು ಒಂದು ದಿವಸದ ಅಥವಾ ಒಂದು ತಿಂಗಳ ಒಂದು ವರ್ಷದ ಮಾತು ಅನ್ನುವಂತಿಲ್ಲ. ನಮ್ಮ ಜೀವ ಹೋಗುವಲ್ಲಿಯವರೆಗೂ ಕೂಡ, ಜೀವ ಬ್ರಹ್ಮೈಕ್ಯವಾಗುವವರೆಗೂ ಕೂಡ ಈ ಅಭ್ಯಾಸವನ್ನು ನಾವು ನಿರಂತರ ಮಾಡಲೇಬೇಕಿದೆ. ಇಂಥ ಅಭ್ಯಾಸದಿಂದ ಮಾತ್ರ ಈ ದೈವೀ ತತ್ವ ನಮಗೆ ಜ್ಞಾತವಾಗುವಂಥದ್ದು. ಅಂದರೆ ನಿತ್ಯ ಈ ಭಗವದ್ವಿಷಯಕವಾದ ಚಿಂತನೆಯನ್ನು ಯಾರು ಮಾಡ್ತಾರೋ ಅಂಥ ಧೀರರಿಂದ ಮಾತ್ರ ಈ ಆತ್ಮತತ್ವ, ಈ ದೈವೀ ತತ್ವ ತಿಳಿಯಲ್ಪಡುವಂಥದ್ದು ಅಂತ ಅರ್ಥ. ಈ ರೀತಿ ಸಾಧನೆಯನ್ನು ಮಾಡುವಂಥ ಸಾಧಕರು ಸದಾ ತಮ್ಮೊಳಗೆ ತಮ್ಮ ಸ್ವರೂಪದ ಚಿಂತನೆಯಲ್ಲೇ ಇದ್ದು ಸ್ವರೂಪ ಧ್ಯಾನದಲ್ಲೇ ಇರ್ತಾರೆ. ಇಂತಹ ಅಭ್ಯಾಸದಲ್ಲಿರುವವರಿಗೆ
ಧ್ಯಾನ, ಏಕಾಗ್ರತೆಯು ಯಾರಿಗೆ ದೃಢವಾಗಿದೆಯೋ ಅಂಥವರಿಗೆ ಈ ಮಾತೆ ಅಥವಾ ಈ ಭಗವತ್ ತತ್ವ ಅಥವಾ ಈ ಭಗವತಿ ಅರಿವಿಗೆ ಬರ್ತಾಳೆ ಅಂತ ಈ ಅಭ್ಯಾಸಾತಿಶಯ ಜ್ಞಾತ ಅನ್ನುವಂಥ ನಾಮ ಹೇಳ್ತಾ ಇದೆ. ಭಗವದ್ಗೀತೆಯಲ್ಲಿ ಮರಣ ಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡಿದರೆ ನೀನು ನನ್ನ ಜೊತೆ ಒಂದುಗೂಡ್ತೀಯ, ಐಕ್ಯವಾಗ್ತೀಯ ಅಂತ ಕೃಷ್ಣ ಹೇಳ್ತಾನೆ ಅಲ್ವಾ. ಈ ಮರಣ ಕಾಲದಲ್ಲಿ ಸ್ಮರಣೆ ಬರೋದಾದರೆ ಈ ರೀತಿ ನಮ್ಮ ಜೀವನವಿಡೀ ಅಭ್ಯಾಸವನ್ನು ನಾವು ಮಾಡಿದಾಗಲೇ, ದೈವಿ ಚಿಂತನೆಯಲ್ಲಿ ಇರುವಂಥ ಅಭ್ಯಾಸವನ್ನು ನಾವು ಮಾಡಿಕೊಂಡಾಗ ಮಾತ್ರ ಮರಣ ಕಾಲದಲ್ಲೂ ಕೂಡ ಈ ಚಿಂತನೆ ಅಥವಾ ಈ ನೆನಪು ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಅದು ತುಂಬ ಕಷ್ಟ. ಹಾಗಾಗಿಯೇ ಕೃಷ್ಣ ಇಡೀ ಜೀವನವಿಡೀ ಅಭ್ಯಾಸ ಮಾಡು ಅನ್ನೋದನ್ನು ಕೊನೆಗೆ ಮರಣ ಕಾಲದಲ್ಲಿ ಸ್ಮರಣೆ ಮಾಡುವಂಥ ಒಂದೇ ಮಾತಿನಲ್ಲಿ ಹೇಳಿಬಿಡ್ತಾನೆ. ಹಾಗಾಗಿ ಈ ದೈವೀ ತತ್ವದ ಸ್ಮರಣೆ ನಮ್ಮೊಳಗೆ ನಿತ್ಯ ನಿರಂತರ ನಡಿಬೇಕು. ಅದು ಭಗವತಿಯ ರೂಪದಲ್ಲಾಗಲಿ ಬೇರೆ ಇಷ್ಟ ದೈವದ ರೂಪದಲ್ಲಾಗಲಿ ಆ ಸ್ಮರಣೆ ನಮ್ಮೊಳಗೆ ಅಭ್ಯಾಸ ಆಗ್ತಾ ಇರಬೇಕು. ನಿತ್ಯ ನಿರಂತರವಾದಂಥ ಈ ಅಭ್ಯಾಸ ನಮ್ಮನ್ನು ಕೊನೆಗೆ ಮರಣ ಕಾಲದಲ್ಲೂ ಕೂಡ ಆ ದೈವೀ ತತ್ವದೊಡನೆ ನಮ್ಮ ಮನಸ್ಸು ಬೆರೆಯುವಂತೆ ಮಾಡುತ್ತೆ ಅಂತ ಕೃಷ್ಣ ಹೇಳುವಂಥದ್ದು. ಅದೇ ಅರ್ಥವನ್ನೇ ಇಲ್ಲಿ ಅಭ್ಯಾಸಾತಿಶಯ ಜ್ಞಾತ ಅನ್ನುವಂಥ ನಾಮವೂ ಕೂಡ ಹೇಳುವಂಥದ್ದು. ಒಂದೊಂದೇ ನಾಮದಲ್ಲಿ ಇಡೀ ನಮ್ಮ ಜೀವನದ ಸಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ವಾಗ್ದೇವಿಯರು ಹೇಳಿಬಿಟ್ಟಿದ್ದಾರೆ. ಈ ಕೊನೆಗಿನ ನಾಮದಲ್ಲಂತೂ ಅತಿಶಯವಾಗಿ ಈ ನಾಮದ ಈ ಸ್ಮರಣೆಯ ತೀವ್ರತೆಯನ್ನು ಅವರು ತರ್ತಾ ಹೋಗ್ತಾ ಇದ್ದಾರೆ. ಮುಂದಿನ ನಾಮ ಷಡದ್ವಾತೀತ ರೂಪಿಣಿ. ಇದರ ಅರ್ಥ 6 ಮಾರ್ಗಗಳನ್ನು ಅತಿಕ್ರಮಿಸಿದವಳು ಅಂತ ಅರ್ಥ. 6 ಮಾರ್ಗವನ್ನು ಮೀರಿದವಳು ಇವಳು ಅಂತ. ಇಲ್ಲಿ ಷಟ್ ಅಂದರೆ 6, ಅದ್ವ ಅಂತಂದರೆ ಮಾರ್ಗ ಅಂತ ಅರ್ಥ. ಈ 6 ಮಾರ್ಗಗಳು ಯಾವುದು ಅಂತಂದರೆ ತಂತ್ರಶಾಸ್ತ್ರದ ಪ್ರಕಾರ ಪದಧ್ವ, ಭುವನಧ್ವ, ವರ್ಣಧ್ವ, ತತ್ವಾಧ್ವ, ಕಲಾಧ್ವ ಮತ್ತು ಮಂತ್ರಾಧ್ವ. ಈ 6 ಮಾರ್ಗಗಳು ಶ್ರೀಚಕ್ರರಾಜದಲ್ಲಿ ಶ್ರೀದೇವಿಯನ್ನು ಪೂಜಿಸುವಂತಹ 6 ಮಾರ್ಗಗಳು ಅಂತ ಈ ತಂತ್ರಶಾಸ್ತ್ರದಲ್ಲಿ ಇರುವಂತಹ ಜ್ಞಾನಿಗಳು ಹೇಳ್ತಾರೆ. ಈ 6 ಮಾರ್ಗಗಳನ್ನು ಅವಳು ಮೀರಿದವಳು ಅಂತ ಈ ನಾಮ ಹೇಳ್ತಾ ಇದೆ. ಇನ್ನೊಂದು ಅರ್ಥ ಇದೆ ಇದಕ್ಕೆ. 6 ಚಕ್ರಗಳು ಅಂತ ಯೋಗಶಾಸ್ತ್ರದ ಪ್ರಕಾರ ಹೇಳುವಂಥದ್ದನ್ನು ನಾವು ನೋಡಿದ್ವಿ ಅಲ್ವಾ. ಈ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ ಮತ್ತು ಆಜ್ಞಾ ಚಕ್ರವನ್ನೂ ದಾಟಿ ಸಹಸ್ರಾರದ ತನ್ನ ಮೂಲವನ್ನು ಸೇರಿ ಶಿವತತ್ವದಲ್ಲಿ ಐಕ್ಯವಾಗುವ ಆನಂದ ಸ್ಥಿತಿ ಏನಿದೆ ಇದು ಯೋಗಶಾಸ್ತ್ರದ ಪ್ರಕಾರ ಷಡದ್ವಾತೀತ ಸ್ಥಿತಿ. ಆಮೇಲೆ ಇನ್ನೂ ಒಂದು ಅರ್ಥ ಈ ಷಡದ್ವಾತೀತ ರೂಪಿಣಿ ಅನ್ನೋ ನಾಮಕ್ಕಿದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಈ ಪಂಚ ಜ್ಞಾನೇಂದ್ರಿಯಗಳು ಮತ್ತು ನಮ್ಮ ಅಂತಃಕರಣ ಈ 6 ಕೂಡ ಈ ಒಳ ಚೈತನ್ಯ ಮೀರಿರುವವಳು. ಈ 6ರಲ್ಲಿಯೂ ಅವಳು ಇದ್ರು ಅಂದರೆ ನಮ್ಮ ಈ ಪಂಚ ಜ್ಞಾನೇಂದ್ರಿಯ ಮತ್ತು ಅಂತಃಕರಣ ಏನಿದೆ ಈ 6ರಲ್ಲಿಯೂ ಅವಳು ಇದ್ದಾಳೆ. ಈ 6ರಲ್ಲಿಯೂ ಅವಳು ಇದ್ರೂ ಕೂಡ ಈ ಇಂದ್ರಿಯಗಳು, ಮನಸ್ಸು, ಬುದ್ಧಿಯಿಂದ ನಾವು ಹೊರ ಜಗತ್ತನ್ನು ಹೇಗೆ ಗ್ರಹಿಸ್ತೇವೋ ಆ ರೀತಿ ಒಳಗಿರುವ ಅವಳನ್ನು ಗ್ರಹಿಸಕ್ಕೆ ಆಗಲ್ಲ. ಇದೆಲ್ಲವನ್ನು ಮೀರಿದಾಳೆ. ಹಾಗಾಗಿ ಒಳ ಅಂತಃಕರಣಕ್ಕೆ ಅವಳೇ ಆನಂದವಾಗಿ ತೋರಿಕೊಳ್ಳಬೇಕಿದೆ. ಹಾಗಾಗಿ ಅವಳಿಗೆ ಷಡದ್ವಾತೀತ ರೂಪಿಣಿ ಅಂತ ನಾಮ. ಅಂದರೆ ರೂಪಗಳನ್ನು ಮೀರಿ ಅವಳು ಸ್ವರೂಪವಾಗಿರುವವಳು ಅಂತ ಈ ನಾಮವನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.